ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿತ್ ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ಚರ್ಚೆಯ ವಿಷಯ ಬಹಳ ಪ್ರಮುಖವಾದದ್ದು. ಅದರಲ್ಲೂ ಬೆಂಗಳೂರಿಗೆ ಇದು ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಇದೇ ಇವತ್ತಿನ ಚರ್ಚೆಯ ವಿಶೇಷ, ಆಟೋ ಚಾಲಕರ ಅಂತರಂಗ. ಬೆಂಗಳೂರಿನಲ್ಲಿ ಪರದಾಡುತ್ತಿದ್ದಾರೆ ಆಟೋ ಚಾಲಕರು. ಓಲಾ, ಊಬರ್, ರ್ಯಾಪಿಡೋ ಹಾವಳಿಗೆ ಆಟೋ ಚಾಲಕರು ತತ್ತರ. ಜೊತೆಗೆ ಶುರುವಾಗಿದೆ ಸೇಟು ಫೈನಾನ್ಸ್ಗಳ ಹಾವಳಿ. ಊಟಕ್ಕೂ ಪರದಾಡುತ್ತಿರುವ ಖಾಕಿ ದಾರಿಗಳು. ಬೆಂಗಳೂರಿನಲ್ಲಿ ಲಕ್ಷಾಂತರ ಆಟೋ ಚಾಲಕರು ಆಟೋಗಳನ್ನ ಓಡಿಸಿಕೊಂಡೇ ತಮ್ಮ ಜೀವನವನ್ನ ಸಾಗಿಸುತ್ತಿದ್ದಾರೆ, ತಮ್ಮ ಸಂಸಾರಗಳನ್ನ ನಿಭಾಯಿಸುತ್ತಿದ್ದಾರೆ. ಆದ್ರೆ ಕೆಲ ವರ್ಷಗಳ ಈಚೆಗೆ ಒಂದು ಹೊಸ ಟ್ರೆಂಡ್ ಕ್ರಿಯೇಟ್ ಆಯ್ತು. ಇದು ಓಲಾ ಇರ್ಬೋದು, ಊಬರ್ ಇರ್ಬೋದು, ಜೊತೆಗೆ ಇತ್ತೀಚೆಗೆ ಬಂದಂತಹ ರ್ಯಾಪಿಡೋ ಇರ್ಬೋದು. ಸೊ ಈ ಒಂದು ಕಾನ್ಸೆಪ್ಟ್ ಒಂದ್ ರೀತಿ ಜನಸಾಮಾನ್ಯರಿಗೆ ಎಲ್ಲ ಒಂದ್ ರೀತಿ ಅನುಕೂಲ ಆಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ಈ ಆಪ್ ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರ ಜೊತೆನಲ್ಲಿ ಅವರಿಗೂ ಕೂಡ ನೆರವಾದ್ರು. ಆದ್ರೆ ಬಹುತೇಕ ಈಗ ನಾವು ಒಂದು ಸ್ಟಡಿ ಮಾಡಿ ಈ ವಿಚಾರವನ್ನ ಚರ್ಚೆಗೆ ಕೈಗೆತ್ಕೊಂಡಂತ ಸಂದರ್ಭದಲ್ಲಿ ಈ ರ್ಯಾಪಿಡೋ ಇರ್ಬೋದು, ಓಲಾ ಇರ್ಬೋದು, ಅಥವಾ ಏನು ಊಬರ್ ಇರ್ಬೋದು, ಅಥವಾ ಇದ್ರ ಜೊತೆನಲ್ಲಿ ಬೇರೆ ಬೇರೆ ಆಪ್ಗಳು ಕೂಡ ಈಗ ಬಂದಿದೆ. ಆಪ್ಗಳ ಮೂಲಕ ಇಲ್ಲಿ ನಗರದಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಚಾರವನ್ನ ಮಾಡ್ಲಿಕ್ಕೆ ವಾಹನವನ್ನ ಬಳಸ್ಕೊಳ್ತಾ ಇದ್ದಾರೆ. ಆದ್ರೆ ಈ ಆಪ್ಗಳ ಮೂಲಕ ವಾಹನವನ್ನ ಬಳಸ್ಕೊಳ್ತಾ ಇರುವಂತದ್ದು ಬಹುತೇಕ ಅಕ್ರಮವಾಗಿ ಏನು ವೈಟ್ ಬೋರ್ಡ್ ಗಾಡಿಗಳನ್ನೇ ಈಗ ಬಳಸ್ಕೊಳ್ತಿದ್ದಾರೆ ಅನ್ನುವಂಥದ್ದು ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ. ಓಲಾ ಮತ್ತೆ ಊಬರ್ ಇವೇನೇ ಇದ್ದಾವೆ, ಸೊ ಇದರಲ್ಲಿ ಕನ್ನಡಿಗರು ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲೂ ಕೂಡ ಕನ್ನಡಿಗರು ಕೂಡ ದುಡಿಮೆ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಬಹಳ ದೊಡ್ಡ ಒಂದು ಸಮಸ್ಯೆ ಇರ್ತಕ್ಕಂಥದ್ದು, ಓಲಾ ಮತ್ತೆ ಊಬರ್ ಆಟೋ ಇರಬಹುದು ಅಥವಾ ಕಾರ್ ಇರಬಹುದು, ಸೊ ಇವರ ಚಾಲಕರು ಯಾರಿದ್ದಾರೆ ಅವರಿಗೆ ಸರಿಯಾದ ರೀತಿಯ ಇನ್ಸೆಂಟಿವ್ ಕೊಡ್ತಾ ಇಲ್ಲ ಅನ್ನುವಂತ ಆರೋಪ ಕೂಡ ಈಗ ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಜೊತೆಗೆ ಆಪ್ಗಳು ಕೂಡ ಸರಿಯಾದ ಸಮಯಕ್ಕೆ ವರ್ಕ್ ಆಗ್ತಾ ಇಲ್ಲ. ಆದ್ರೆ ಅದೇನೇ ಇದ್ರೂ ಕೂಡ ಬೆಂಗಳೂರಿನ ಒಂದು ಹಾರ್ಟ್ ಸಿಟಿ ಅಥವಾ ಸಿಲಿಕಾನ್ ಸಿಟಿ ಅಂತ ನಾವೇನ್ ಕರಿತಿದೀವಿ, ಈ ಬೆಂಗಳೂರಿಗೆ ಬಹಳ ಒಂದು ಭೂಷಣವಾದಂತಹ ವ್ಯವಸ್ಥೆ ಇದ್ದದ್ದೇ ಅಥವಾ ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡಿದ್ದೆ ಆಟೋ ಚಾಲಕರು. ಅಂದ್ರೆ ಒಂದು ಹಂತದಲ್ಲಿ ಬೆಂಗಳೂರಿನಲ್ಲಿ ಯಾವ ಆಟೋ ಚಾಲಕರಿಗೂ ಕೂಡ ಲೈಸೆನ್ಸ್ ಅನ್ನ ಹೊರತುಪಡಿಸಿದ್ರೆ ಒಂದು ನೆಟ್ವರ್ಕ್ ಅನ್ನೋದು ಇರಲಿಲ್ಲ. ಇತ್ತೀಚೆಗೆ ಕೆಲವು ಸಂಘಟನೆಗಳು ಕೂಡ ಆಗಿದ್ದಾವೆ. ಆದರೆ ಅವುಗಳ ಅಂದ್ರೆ ಆಟೋ ಚಾಲನೆಯನ್ನ ಮಾಡಿ ಜೀವನ ನಡೆಸ್ತಾ ಇದ್ದಂತ ಆಟೋ ಚಾಲಕರ ಪರಿಸ್ಥಿತಿ ಇವತ್ತು ಅಯೋಮಯವಾಗಿದೆ. ಸೊ ಆ ಕಾರಣಕ್ಕೋಸ್ಕರನೇ ಲಕ್ಷಾಂತರ ಏನು ಆಟೋ ಚಾಲಕರು ಇವತ್ತು ಓಲಾ ಊಬರ್ ಅನ್ನ ಹೊರತುಪಡಿಸಿ ಏನು ಜೀವನ ನಾವು ನಡೆಸ್ತಾ ಇದ್ರು ಅಥವಾ ಮೊದಲಿನ ಹಾದಿಯಲ್ಲಿ ಹೇಗೆ ಜೀವನವನ್ನ ನಡೆಸ್ತಾ ಇದ್ರು, ಇಲ್ಲಿ ಅನಕ್ಷರಸ್ಥರು ಇದ್ದಾರೆ, ಅಕ್ಷರಸ್ಥರು ಇದ್ದಾರೆ. ಕೆಲವು ಕಡೆಗಳಲ್ಲಿ ಗ್ರಾಜ್ಯುಯೇಟ್ ಆದಂತವರು ಕೂಡ ಬೇರೆ ಕಡೆಗಳಲ್ಲಿ ಕೆಲಸ ಸಿಗದೇನೆ ನಾವು ಸ್ವಯಂ ಪ್ರೇರಿತವಾಗಿ ನಮ್ಮ ಕಾಲ ಮೇಲೆ ನಾವು ನಿಂತು ಜೀವನ ಮಾಡೋಣ ಅಂತ ಹೇಳಿ ಆಟೋ ಚಾಲನೆಗೆ ಬಂದಂತಹ ನಿದರ್ಶನಗಳು ಕೂಡ ಇದ್ದಾವೆ. ಇತ್ತೀಚೆಗೆ ಮಹಿಳೆಯರು ಕೂಡ ಅಲ್ಲಲ್ಲಿ ಆಟೋ ಚಾಲನೆ ಮಾಡ್ತಾ ಇರುವಂತದ್ದನ್ನು ನಾವು ಕಾಣ್ತಾ ಇದ್ವಿ. ಆದ್ರೆ ಈ ಓಲಾ ಮತ್ತೆ ಊಬರ್ಗಳು ಬಂದಂತ ಸಂದರ್ಭದಲ್ಲಿ ಆರಂಭದಲ್ಲೇ ಆಟೋ ಚಾಲಕರು ಬಹಳ ದೊಡ್ಡದಾದಂತ ಒಂದು ಕೂಗನ್ನ ಎತ್ತಿದ್ರು. ನಮಗೆ ಈ ಓಲಾ ಮತ್ತೆ ಊಬರ್ ಅನ್ನು ಬಂದಿರೋದ್ರಿಂದ ನಮ್ಮ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಬೀಳುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಇದು ಜನಸಾಮಾನ್ಯರಿಗೆ ಈ ಓಲಾ ಮತ್ತೆ ಊಬರ್ ವ್ಯವಸ್ಥೆ ಏನಿದೆ ಇದು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದನ್ನ ಸರ್ಕಾರವೂ ಕೂಡ ವಾದ ಮಾಡ್ತು, ಜೊತೆಗೆ ಬಹುತೇಕ ಜನ ಅದರ ಪರವಾಗಿ ನಿಂತಿದ್ರು. ಆದ್ರೆ ಈಗ ಈ ಓಲಾ ಊಬರ್ ಸೇರಿದಂತೆ ರ್ಯಾಪಿಡೋ ಇರಬಹುದು, ಹಾಗೇನೆ ಬೇರೆ ಬೇರೆ ನೆಟ್ವರ್ಕ್ ಗಳೇನು ಬರ್ತಾ ಇದ್ದಾವೆ, ಇದರಲ್ಲಿ ಬಹುತೇಕ ಜನ ಉತ್ತರ ಭಾರತೀಯರೇ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಈಗ ಅಂಶ ಬೆಳಕಿಗೆ ಬಂದಿರುವಂತದ್ದು. ಸೊ ಈ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಅಥವಾ ಏನು ಈ ಕನ್ನಡದ ಆಟೋ ಚಾಲಕರೇನಿದ್ದಾರೆ ಇವರ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಬೀಳುವಂತಹ ಎಲ್ಲಾ ಸಾಧ್ಯತೆಗಳು ಈಗ ಇದೆ ಅನ್ನುವಂತ ಅಂಶ ಈಗ ಬೆಳಕಿಗೆ ಬಂದಿದೆ. ಸೊ ಆ ಕಾರಣಕ್ಕೋಸ್ಕರನೇ ಇವತ್ತು ನಾವು ಈ ವಿಚಾರವನ್ನ ಇವತ್ತು ಜಸ್ಟಿಸ್ ಜಂಬೂರು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಚರ್ಚೆಯನ್ನ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ನಾವು ಪ್ರತಿ ಬಾರಿ ಹೇಳುವ ಹಾಗೆ ಜನರ ಧ್ವನಿಯಾಗಿ ನಿಂತಹ ಪ್ರಜಾಧ್ವನಿ ಇವತ್ತು ಆಟೋ ಚಾಲಕರ ಧ್ವನಿಯಾಗಿ ಕೂಡ ನಿಲ್ಲಬೇಕು ಅನ್ನೋ ಕಾರಣಕ್ಕಾಗಿ ಬಹಳಷ್ಟು ಕಡೆಗಳಿಂದ ಆಟೋ ಚಾಲಕರು ನಮಗೆ ಕರೆ ಮಾಡಿ ಹೇಳ್ತಾ ಇದ್ರು. ಸೊ ಆ ಕಾರಣಕ್ಕಾಗಿ ಇವತ್ತು ನಾವು ಈ ವಿಚಾರವನ್ನು ಚರ್ಚೆಗೆ ಕೈಗೊಂಡಿರ್ವಿ. ಯಾಕೆ ಇಲ್ಲಿ ಆಟೋ ಚಾಲಕರಿಗೆ ಹೊಡೆತ ಬೀಳ್ತಾ ಇದೆ ಅಥವಾ ಅವರ ಹೊಟ್ಟೆಗೆ ಇವು ತಣ್ಣೀರ್ ಬಟ್ಟೆ ಬೀಳ್ತಾ ಇದೆ ಅನ್ನೋದನ್ನ ನೋಡಕ್ ಹೋದ್ರೆ ಇಲ್ಲಿ ಓಲಾ ಊಬರ್ಗಳ ಹಾವಳಿ ಹೆಚ್ಚಾಗಿದೆ, ಜೊತೆಗೆ ರ್ಯಾಪಿಡೋಗಳ ಹಾವಳಿ ಹೆಚ್ಚಾಗಿದೆ. ಬಹಳಷ್ಟು ಈಗ ರ್ಯಾಪಿಡೋಗಳಲ್ಲಿ ಎಸ್ಪೆಷಲಿ ಒಂದು ವಿಚಾರವನ್ನ ನಾವು ಗಮನಿಸಲೇಬೇಕು. ಇಲ್ಲಿ ರ್ಯಾಪಿಡೋಗಳಿರ್ಬೋದು ಅಥವಾ ಬೇರೆ ಬೇರೆ ಏನು ಈಗ ಹೊಸದಾಗಿ ಬರ್ತಾ ಇರ್ತಕ್ಕಂತ ಇನ್ನು ಒಂದು ಸಂಚಾರಿ ವ್ಯವಸ್ಥೆ ಇದೆಯಲ್ಲ, ಇಲ್ಲಿ ವೈಟ್ ಬೋರ್ಡ್ ಗಾಡಿಗಳನ್ನೇ ಬಳಸ್ಕೊಳ್ತಾ ಇದ್ದಾರೆ.
ಅಲ್ಲಲ್ಲಿ ಕೆಲವು ಕನ್ನಡ ಪರ ಸಂಘಟನೆಗಳು ಈ ತರದ ಒಂದು ವ್ಯವಸ್ಥೆಯನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಿದ್ದು ಕೂಡ ನಾವು ಹಿಂದೆ ನೋಡಿದ್ದೀವಿ. ಆದರೆ ಈ ವೈಟ್ ಬೋರ್ಡ್ ಗಾಡಿಗಳನ್ನ ಬಳಸಿ ಇವರು ಜೀವನ ಮಾಡ್ತಾ ಇರುವಂತದ್ದು ಒಂದ್ ಕಡೆಗಾದ್ರೆ, ಮತ್ತೊಂದ್ ಕಡೆನಲ್ಲಿ ಇದು ನೇರವಾಗಿ ಆಟೋ ಚಾಲಕರಿಗೆ ಹೊಡೆತ ಬೀಳ್ತಾ ಇದೆ. ವೈಟ್ ಬೋರ್ಡ್ ಗಾಡಿಗಳು ಇರ್ತಕ್ಕಂಥದ್ದು ಖಾಸಗಿಯಾಗಿ ತಮ್ಮ ಬಳಕೆಗೆ ಇರ್ತಕ್ಕಂಥದ್ದು. ಆದ್ರೆ ನಾವು ಸಾರ್ವಜನಿಕವಾಗಿ ಅದನ್ನ ಬಳಸಬೇಕು ಅನ್ನೋ ಸಂದರ್ಭದಲ್ಲಿ ಅದನ್ನ ಯೆಲ್ಲೋ ಬೋರ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಆದರೆ ಯೆಲ್ಲೋ ಬೋರ್ಡ್ ಮಾಡ್ಕೊಂಡ್ರೆ ತಮ್ಮ ಅನುಕೂಲಕ್ಕೆ ಇದು ಸರಿ ಹೋಗೋದಿಲ್ಲ ಅನ್ನೋ ಕಾರಣಕ್ಕೆ ಬಹುತೇಕ ಕಡೆಗಳಲ್ಲಿ ಈ ಕಂಪನಿಗಳು ಕೂಡ ವೈಟ್ ಬೋರ್ಡ್ ಗಳನ್ನೇ ಬಳಸಿಕೊಂಡು ಇವತ್ತು ಹಣ ಮಾಡುವಂತಹ ವ್ಯವಸ್ಥೆ ಶುರುವಾಗಿದೆ. ಓಲಾ ಮತ್ತೆ ಊಬರ್ ಗಳಲ್ಲಿ ಕೆಲಸ ಮಾಡ್ತಕ್ಕಿರ್ತಕ್ಕಂತ ಏನು ಕಾರ್ ಚಾಲಕರಿದ್ದಾರೆ ಅವರು ಕೂಡ ಇವತ್ತು ಆ ಸಂಸ್ಥೆಯ ವಿರುದ್ಧವಾಗಿ ಧ್ವನಿ ಎತ್ತುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಅಲ್ಲಿ ಅವ್ರಿಗೇನು ಈ ಆಟೋ ಚಾಲಕರಿಗಾದ್ರೆ ಸಂಪೂರ್ಣವಾಗಿ ಇವತ್ತು 1 ಕಿಲೋಮೀಟರ್ ಹೋದ್ರೆ ಮಿನಿಮಮ್ ಚಾರ್ಜಸ್ ಏನಿದೆ ಅದು ಸಂಪೂರ್ಣವಾಗಿ ಆಟೋ ಚಾಲಕರಿಗೆ ಸಿಗ್ತಾ ಇದೆ. ಅಥವಾ ಈ ಕಾರ್ ಚಾಲಕರು ಸ್ವಂತ ಬಾಡಿಗೆ ವೆಹಿಕಲ್ ಅನ್ನ ಮಾಡಿಕೊಂಡು ಅವರು ನಗರದಲ್ಲಿ ಸಂಚಾರವನ್ನು ನಡೆಸಿದ್ರು ಅಥವಾ ಸಾರ್ವಜನಿಕರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋದ್ರೆ ಆ ಒಂದು ಮೀಟರ್ ಚಾರ್ಜಸ್ ಏನಿದೆ ಅದು ನೇರವಾಗಿ ಆಟೋ ಚಾಲಕನಿಗೆ ಸಿಗುತ್ತೆ ಅಥವಾ ಕಾರ್ ಚಾಲಕನಿಗೆ ಸಿಗುತ್ತೆ. ಆದರೆ ಈ ಊಬರ್ ಮತ್ತೆ ಓಲಾ ಕಂಪನಿಗಳು ಇವತ್ತು ಆಟೋ ಚಾಲಕರನ್ನ ಬಳಸಿಕೊಂಡು ತಾವು ಕೋಟಿ ಕೋಟಿ ಹಣ ಮಾಡುವಂತಹ ಒಂದು ಕೈಯಾಲಿಗೆ ಹಿಡಿದು ಬಿಟ್ಟಿದ್ದಾರೆ. ಸೊ ಆ ಕಾರಣಕ್ಕಾಗಿ ಇವತ್ತು ಇನ್ಸೆಂಟಿವ್ ಅವರಿಗೆ ಸಿಗಬೇಕಾದಂತಹ ಹಣ ಏನಿದೆ ಅಲ್ಲಿ ಇವತ್ತು ಹೊಡೆತ ಬೀಳ್ತಾ ಇದೆ ಅನ್ನುವಂತಹ ಆರೋಪ ಬಹಳಷ್ಟು ಡ್ರೈವರ್ಸ್ಗಳು ಇವತ್ತು ನಮಗೆ ಕರೆ ಮಾಡಿ ಹೇಳ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಇವತ್ತು ನಾವು ಈ ವಿಚಾರವನ್ನ ಚರ್ಚೆಗೆ ಕೈಗೆತ್ತಿಕೊಂಡಿರುವಂತದ್ದು. ಒಬ್ಬ ಆಟೋ ಚಾಲಕ ಇವತ್ತು ಅನ್ನ ಇಲ್ಲದೆ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ದಿನೇ ದಿನೇ ಅನ್ನೋದಾದ್ರೆ, ಇಲ್ಲಿ ಬೆಂಗಳೂರು ನಾವು ಸಹನಶೀಲರು ಕನ್ನಡಿಗರು ನಾವು ಎಲ್ಲರನ್ನೂ ಕೂಡ ಇಲ್ಲಿ ಒಗ್ಗಿಸ್ಕೊಳ್ತೀವಿ, ಎಲ್ಲರಿಗೂ ಕೂಡ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಅವಕಾಶವನ್ನ ಕೊಡ್ತೀವಿ. ಆದರೆ ಇದು ದಿನೇ ದಿನೇ ಹೆಚ್ಚಾದಂತೆ ನಮ್ಮ ಕನ್ನಡಿಗರಿಗೆ ಇವತ್ತು ಬದುಕು ನಡೆಸುವಂತದ್ದು ಕಷ್ಟ ಆಗುವಂತ ಪರಿಸ್ಥಿತಿಯನ್ನ ತಂದುಕೊಳ್ಳುವಂತ ಅವಕಾಶಗಳು ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಇದರ ವಿರುದ್ಧ ನಾವು ಧ್ವನಿ ಎತ್ತಲೇಬೇಕಾಗುತ್ತೆ. ಸೊ ಇವತ್ತು ಬಹುತೇಕ ಕಡೆಗಳಲ್ಲಿ ಬೇರೆ ಕಡೆಯಿಂದ ಬಂದಂತವರೇ ಇವತ್ತು ರ್ಯಾಪಿಡೋಗಳು ಇರ್ಬೋದು ಅಥವಾ ಬೇರೆ ಬೇರೆ ಕಂಪನಿಗಳು ಜೊಮ್ಯಾಟೊ ಇರ್ಬೋದು ಅಥವಾ ಬೇರೆ ಬೇರೆ ಏನು ಈ ಆಹಾರ ಉತ್ಪನ್ನಗಳನ್ನ ಸರಬರಾಜು ಮಾಡ್ಲಿಕ್ಕೆ ಬಳಸ್ಕೊಳ್ತಾ ಇರುವಂತಹ ಒಂದು ವ್ಯವಸ್ಥೆ ಏನಿದೆ ಇಲ್ಲಿ ವೈಟ್ ಬೋರ್ಡ್ ಗಾಡಿಗಳನ್ನೇ ಬಳಸ್ಕೊಳ್ತಾ ಇರುವಂತದ್ದು. ಸೊ ಇಲ್ಲಿ ಎಲ್ಲೂ ಕೂಡ ಯೆಲ್ಲೋ ಬೋರ್ಡ್ ಗಳನ್ನ ಹೆಚ್ಚಾಗಿ ಬಳಸ್ತಾ ಇಲ್ಲ. ಸೊ ಈ ಕಾರಣಕ್ಕಾಗಿ ಇವತ್ತು ಆಟೋ ಚಾಲಕರಿಗೆ ಜೊತೆಗೆ ಅಥವಾ ಯೆಲ್ಲೋ ಬೋರ್ಡ್ ಅನ್ನ ಇಟ್ಕೊಂಡು ಏನು ವಾಹನವನ್ನು ಓಡಿಸ್ತಾ ಕಾರ್ ಓಡಿಸ್ತಾ ಇದ್ದಂತವ್ರಿಗೆ ಕೂಡ ಬಹಳ ದೊಡ್ಡದಾದಂತ ಪೆಟ್ಟು ಬಿದ್ದಿದೆ. ಇವತ್ತು ಅವರೆಲ್ಲರೂ ಕೂಡ ಕೆಲಸ ಇಲ್ಲದೆ ಒಂದು ವೇಳೆ ಆಟೋ ಸ್ಟ್ಯಾಂಡ್ ಅಲ್ಲಿ ಇದ್ರೂ ಕೂಡ ಅವರಿಗೆ ಸರಿಯಾದಂತ ಎಲ್ಲವೂ ಕೂಡ ಆಪ್ ಅಲ್ಲಿ ಈಗ ವ್ಯವಹಾರಗಳು ನಡೀತಾ ಇರುವಂತ ಕಾರಣಕ್ಕಾಗಿ ನೇರವಾಗಿ ಆಟೋ ಚಾಲಕರನ್ನ ಹೋಗಿ ಭೇಟಿ ಮಾಡಿ ಅವ್ರನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಕರ್ಕೊಂಡು ಹೋಗುವಂತ ವ್ಯವಸ್ಥೆ ದಿನೇ ದಿನೇ ಕಡಿಮೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಇವತ್ತು ನೇರವಾಗಿ ಆಟೋ ಚಾಲಕರಿಗೆ ಹೊಟ್ಟೆ ಮೇಲೆ ಇವತ್ತು ಹೊಡೆತ ಬೀಳ್ತಾ ಇರುವಂತದ್ದು. ಸೊ ಇದನ್ನ ತಪ್ಪಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಜಸ್ಟಿಸ್ ವಿಜಂಬೂರು ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನ ನಾನು ಚರ್ಚೆಗೆ ತೆಗೆದುಕೊಂಡು ಬಂದಿರುವಂತದ್ದು. ಇಲ್ಲಿ ಒಂದು ವಿಚಾರವನ್ನ ನಾವು ಗಮನಿಸಲೇಬೇಕು. ಆಟೋ ಚಾಲಕರಲ್ಲಿ ಕೆಲವರು, ನಾನು ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಮೆಜೆಸ್ಟಿಕ್ ಇರಬಹುದು ಅಥವಾ ಬೇರೆ ಬೇರೆ ಸಿಟಿಯ ಒಂದು ಹಾಟ್ ಪ್ಲೇಸ್ ಗಳಲ್ಲಿ ಏನಿದಾವೆ ಅಲ್ಲಿ ಕೆಲಸ ಮಾಡುವಂತ ಆಟೋ ಚಾಲಕರು ಕೆಲವರು ಮಾಡುವಂತ ಒಂದು ಸಣ್ಣ ಪುಟ್ಟ ಎಡವಟ್ಟುಗಳಿಗೆ ಇವತ್ತು ಇಡೀ ಆಟೋ ಚಾಲಕ ಸಮುದಾಯವನ್ನ ಅಥವಾ ಚಾಲಕರನ್ನ ಒಂದ್ ರೀತಿ ಏನೋ ಅಪರಾಧಿಗಳ ರೀತಿಯಲ್ಲಿ ಅಥವಾ ಆರೋಪಿಗಳ ರೀತಿಯಲ್ಲಿ ಅಥವಾ ಇವರು ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಜನ ನೋಡುವಂತ ವ್ಯವಸ್ಥೆಯನ್ನ ಕೆಲವು ಆಟೋ ಚಾಲಕರು ತಂದಿದ್ದಾರೆ. ಸೊ ಇದನ್ನು ಇವರು ಕೂಡ ಬದಲಾವಣೆಯನ್ನ ಮಾಡಿಕೊಳ್ಬೇಕು. ಯಾಕೆಂದ್ರೆ ಇದರಿಂದಾಗಿ ಅಮಾಯಕ ಆಟೋ ಚಾಲಕರಿಗೆ ಅವರ ಬದುಕಿನ ಮೇಲೆ ಬಹಳ ದೊಡ್ಡ ಹೊಡೆತ ಬೀಳ್ತಾ ಇದೆ. ಸೊ ಇವರು ಮಾಡಿರ್ತಕ್ಕಂಥ ಸಣ್ಣ ಪುಟ್ಟ ಎಡವಟ್ಟುಗಳಿಂದಾಗಿ ಇವತ್ತು ಓಲಾ ಊಬರ್ಗಳು ಇವತ್ತು ತಲೆ ಎತ್ತಿ ನಿಂತಿದ್ದಾವೆ, ರ್ಯಾಪಿಡೋಗಳು ಬಂದಿದ್ದಾವೆ ಅಥವಾ ಬೇರೆ ಬೇರೆ ನೆಟ್ವರ್ಕ್ಗಳು ಇವತ್ತು ಬೈಕ್ ಗಳನ್ನ ಬಳಸ್ಕೊಂಡು ಒಬ್ಬರನ್ನ ಇನ್ನೊಂದು ಕಡೆಗೆ ಕರೆದುಕೊಂಡು ಹೋಗುವಂತ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗ್ತಾ ಇದೆ. ಎಲ್ಲವೂ ಕೂಡ ಆಪ್ ನಲ್ಲಿಯೇ ನಿರ್ಧಾರ ಆಗುವಂತದ್ದು, ಜೊತೆಗೆ ಅಲ್ಲಿ ಎಷ್ಟು ದರ ಅನ್ನುವಂಥದ್ದು ಕೂಡ ಆಪ್ ನಲ್ಲಿ ನಿರ್ಧಾರ ಆಗುತ್ತೆ. ಆದ್ರೆ ಈ ಮೀಟರ್ ವ್ಯವಸ್ಥೆ ಅನ್ನುವಂಥದ್ದು, ಈ ಆಟೋಗಳಿಗೆ ಮೀಟರ್ ವ್ಯವಸ್ಥೆ ಅನ್ನುವಂಥದ್ದನ್ನ ಸರ್ಕಾರ ಒಂದು ರೂಪುಗೊಳಿಸಿದಂತ ಸಂದರ್ಭದಲ್ಲಿ ಅದು ಆಟೋ ಚಾಲಕರಿಗೆ ಅನುಕೂಲ ಆಗಿತ್ತು. ಆದ್ರೆ ಇವತ್ತು ಅದೇ ವ್ಯವಸ್ಥೆ ಸಂಪೂರ್ಣವಾಗಿ ನೆಲಕಚ್ತಾ ಇದೆ. ಎಲ್ಲವೂ ಕೂಡ ಆಪ್ ನಲ್ಲಿ ವ್ಯವಹಾರಗಳು ನಡೀತಾ ಇರುವಂತ ಕಾರಣಕ್ಕಾಗಿ ಸಂಪೂರ್ಣವಾಗಿ ಆಟೋ ಚಾಲಕರು ಇವತ್ತು ಪುಡಿಗಾಸಿಗಾಗಿ ಕೂಡ ಇವತ್ತು ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಈ ಓಲಾ ಮತ್ತೆ ಏನು ಊಬರ್ ಇದ್ದಾವೆ, ಇವುಗಳಲ್ಲಿ ಕೆಲವರು ಎನ್ರೋಲ್ ಮಾಡ್ಕೊಂಡು ಅಲ್ಲೂ ಕೂಡ ಕೆಲವರು ಆಟೋವನ್ನ ಓಡಿಸ್ತಿದಾರಂತ ಒಂದು ಭಾಗ. ಆದ್ರೆ ಮತ್ತೊಂದ್ ಕಡೆನಲ್ಲಿ
ಇದರ ಪರಿವೆಯೇ ಇಲ್ಲದೆ ಆಟೋಗಳನ್ನ ಓಡಿಸ್ತಾ ಇರುವಂತವ್ರು ಇನ್ನೊಂದು ಭಾಗ. ಆದ್ರೆ ಇಲ್ಲಿ ಈ ಏನು ಹೊರಗಡೆಯ ಅಂದ್ರೆ ಆ್ಯಪ್ಗಳನ್ನ ಹೊರತುಪಡಿಸಿ ಆಟೋಗಳನ್ನು ಓಡಿಸ್ತಾ ಇರುವಂತವ್ರು ಇವರ ಮೇಲೆ ಬಹಳ ದೊಡ್ಡ ಪರಿಣಾಮ ಬಿದ್ದಿರುವಂತದ್ದು. ಸೊ ಆ ಕಾರಣಕ್ಕೋಸ್ಕರನೇ ಇವತ್ತು ನಾವು ಪದೇ ಪದೇ ಈ ವಿಚಾರವನ್ನ ಎತ್ತಲೇಬೇಕು, ಇದರ ಧ್ವನಿಯಾಗಿ ನಿಲ್ಲಬೇಕು, ಆಟೋ ಚಾಲಕರ ಧ್ವನಿಯಾಗಿ ನಿಲ್ಲಬೇಕು ಅಂತೇಳಿ ಇವತ್ತು ಈ ವಿಚಾರವನ್ನ ಚರ್ಚೆಗೆ ತೆಗೆದುಕೊಂಡು ಬಂದಿರುವಂತದ್ದು. ಇದರ ನಡುವೆ ಮತ್ತೊಂದು ಸಮಸ್ಯೆ ಉದ್ಭವ ಆಗಿದೆ. ಈ ಆಪ್ಗಳೇ ಬರದೇ ಇರುವಂತಹ ಸಂದರ್ಭದಲ್ಲಿ ಅಂದ್ರೆ 2-3 ವರ್ಷಗಳ ಹಿಂದೆ ಈ ಆಟೋಗಳನ್ನ ಖರೀದಿ ಮಾಡ್ಲಿಕ್ಕೆ ಅಥವಾ ಆಟೋಗಳನ್ನ ತೆಗೆದುಕೊಂಡು ಬರ್ಲಿಕ್ಕೆ ಕೆಲವು ಆಟೋ ಚಾಲಕರು ಕೆಲವಕ್ಕಿಂತ ಬಹುತೇಕ ಆಟೋ ಚಾಲಕರು ಈ ಸೇಟು ಫೈನಾನ್ಸ್ ಗಳಲ್ಲಿ ಲೋನ್ಗಳನ್ನ ತೆಗೆದುಕೊಂಡು ಅಂದ್ರೆ ಅವರ ಬಳಿ ಹಣವನ್ನ ತೆಗೆದುಕೊಂಡು ಆಟೋಗಳನ್ನ ಖರೀದಿ ಮಾಡಿರುವಂತ ನಿದರ್ಶನಗಳು ಬಹಳಷ್ಟು ಇದ್ದಾವೆ. ಆದ್ರೆ ಈಗ ನೇರವಾಗಿ ಈ ಆಟೋ ಫೈನಾನ್ಸ್ ಗಳನ್ನವರು ಅಥವಾ ಸೇಟುಗಳು ಪುಡಿ ರೌಡಿಗಳನ್ನ ಬಿಟ್ಟು ಆಟೋ ಚಾಲಕರ ಮೇಲೆ ದಬ್ಬಾಳಿಕೆ ಮಾಡುವಂತ ಉದಾಹರಣೆಗಳು ಕೂಡ ಇವತ್ತು ಸಾಕಷ್ಟು ಇದ್ದಾವೆ ಅನ್ನುವಂಥದ್ದು ನಮ್ಮ ಒಂದು ಕಿವಿಗೆ ಬಿದ್ದಿದೆ. ಜೊತೆಗೆ ಈಗಾಗಲೇ ಸಾಕಷ್ಟು ಆಟೋ ಚಾಲಕರು ನಮಗೆ ಕರೆ ಮಾಡಿ ಹೇಳಿರುವಂತದ್ದು. ಸೊ ಆ ಕಾರಣಕ್ಕಾಗಿ ಇವತ್ತು ಈ ಏನು ಮೈಕ್ರೋ ಫೈನಾನ್ಸ್ ಅಥವಾ ಫೈನಾನ್ಸ್ ಗಳ ಹಾವಳಿಯನ್ನ ತಪ್ಪಿಸ್ಲಿಕ್ಕೆ ಪ್ರಜಾಧ್ವನಿ ಯಾವಾಗ ಒಂದು ದೊಡ್ಡ ಧ್ವನಿಯನ್ನ ಎತ್ತಿತು, ಅದಕ್ಕೆ ಪೂರಕವಾಗಿ ಸರ್ಕಾರ ಇವತ್ತು ಅದಕ್ಕೊಂದು ಸುಗ್ರೀವಾಜ್ಞೆಯನ್ನ ತರಲಿಕ್ಕೆ ಹೊರಟಿದೆ. ಆದ್ರೆ ಏನು ಈ ಸೇಟು ಫೈನಾನ್ಸ್ ಗಳಿದೆಯಲ್ಲ, ಈ ಸೇಟು ಫೈನಾನ್ಸ್ ಗಳು ಯಾವೂ ಕೂಡ ಲೈಸೆನ್ಸ್ ಗಳು ಇಲ್ಲದೆ ಇರುವಂತ ಫೈನಾನ್ಸ್ ಗಳೇ ಜಾಸ್ತಿ ಇದಾವೆ. ಇಲ್ಲಿ ಕೆಲವು ಇಡೀ ಬೆಂಗಳೂರಿನಲ್ಲಿ 1-2 ಫೈನಾನ್ಸ್ ಗಳು ಸೇಟು ಫೈನಾನ್ಸ್ ಗಳು ಲೈಸೆನ್ಸ್ ಅನ್ನ ಹೊಂದಿರುವಂತದ್ದು. ಆದ್ರೆ ಇವರು ಯಾವ RBI ಗೈಡ್ಲೈನ್ ನಲ್ಲಿ ತೆಗೆದುಕೊಂಡಿದ್ದಾರಾ ಅಥವಾ ನಿಜಕ್ಕೂ ಸರ್ಕಾರದ ಅಥವಾ ಸಹಕಾರಿ ಸಂಘದ ಅಡಿಯಲ್ಲಿ ಇವರು ಲೈಸೆನ್ಸ್ ಅನ್ನ ತೆಗೆದುಕೊಂಡಿದ್ದಾರಾ ಅನ್ನುವಂತ ಮಾಹಿತಿ ಅವ್ರು ಯಾರು ಕೂಡ ಬಿಟ್ಕೊಡ್ತಾ ಇಲ್ಲ. ಆದರೆ ಈ ಸೇಟು ಫೈನಾನ್ಸ್ ಗಳ ಹಾವಳಿಯಿಂದಲೇ ಹೆಚ್ಚಾಗಿ ಆಟೋ ಚಾಲಕರು ಇವತ್ತು ಬಹಳ ದೊಡ್ಡ ಸಂಕಷ್ಟಕ್ಕೆ ಸಿಕ್ಕೊಂಡಿರತಕ್ಕಂಥದ್ದು. ಸೊ ಈ ಒಂದು ಸಿಲುಕಿರ್ತಕ್ಕಂಥ ಆಟೋ ಚಾಲಕರ ಅಂತರಂಗವನ್ನ ನಾವು ಜನರ ಮುಂದೆ ತೆಗೆದಿಡಬೇಕು ಅಂತ ಹೇಳಿ ಇವತ್ತು ಈ ವಿಚಾರವನ್ನ ಚರ್ಚೆ ಮಾಡ್ತಾ ಇರುವಂತದ್ದು. ಜಸ್ಟಿಸ್ ಉಜ್ಜಂಬೂರು ಪದೇ ಪದೇ ಹೇಳುವ ಹಾಗೆ ಇದು ಜನರ ಧ್ವನಿ ಆಗಬೇಕು ಅಂತ ಹೇಳುವಂತ ಸಂದರ್ಭದಲ್ಲಿ ಈ ಜನರ ಭಾಗವಾಗಿ ಆಟೋ ಚಾಲಕರು ಬೆಂಗಳೂರಿನಲ್ಲಿ ಒಂದು ರೀತಿ ಇಡೀ ನಗರಕ್ಕೆ ಒಂದು ರೀತಿ ಕಳಶಪ್ರಾಯವಾದಂತವ್ರು ಅಂದ್ರೆ ಕೂಡ ಆಟೋ ಚಾಲಕರು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈಗ ಈಗಾಗಲೇ ಆಟೋ ಚಾಲಕರ ಬದುಕಿನ ಬಗ್ಗೆ ಅಥವಾ ಅವರ ಇಡೀ ಜೀವನವನ್ನ ಕುರಿತಾದಂತ ಸಾಕಷ್ಟು ಚಲನಚಿತ್ರಗಳು ನಮ್ಮ ಕಣ್ಣು ಮುಂದೆ ಬಂದು ಹೋಗಿದ್ದಾವೆ. ಅದು ಶಂಕರ್ನಾಗಿರ್ಬೋದು ಅಥವಾ ವಿಷ್ಣುವರ್ಧನ್ ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವ್ರು ಇರ್ಬೋದು, ಇತ್ತೀಚಿನ ದಿನಗಳಲ್ಲಿ ಸುದೀಪ್ ಅವ್ರು ಇರ್ಬೋದು, ಹಾಗೇನೆ ಜೊತೆಗೆ ಗಣೇಶ್ ಅವ್ರು ಇರ್ಬೋದು, ದರ್ಶನ್ ಅವ್ರು ಇರ್ಬೋದು, ಹೀಗೆ ಅನೇಕ ನಟರು ಇವತ್ತು ಆಟೋ ಚಾಲಕರ ಬದುಕಿನ ಚಿತ್ರಣವನ್ನ ಇಟ್ಕೊಂಡು ಚಿತ್ರಗಳನ್ನ ಮಾಡದಂತ ಉದಾಹರಣೆಗಳು, ಅವೆಲ್ಲವೂ ಕೂಡ ಸಕ್ಸಸ್ ಆದಂತ ಉದಾಹರಣೆಗಳು ಕೂಡ ನಮ್ಮ ಕಣ್ಣು ಮುಂದೆ ಇದ್ದಾವೆ. ಆದರೆ ಒಂದು ಕಡೆ ಅವರ ಬದುಕನ್ನ ಇಟ್ಕೊಂಡು ಸಕ್ಸಸ್ ಆದಂತ ಚಲನಚಿತ್ರಗಳು ಒಂದು ಭಾಗ ಆದ್ರೆ, ಇವತ್ತು ಅವರ ಬದುಕಿನ ಮೇಲೆ ಪೆಟ್ಟು ಕೊಡ್ತಾ ಇರುವಂತ ಈ ಓಲಾ ಊಬರ್ಗಳ ಹಾವಳಿಯನ್ನ ತಪ್ಪಿಸ್ಲಿಕ್ಕೆ ನಾವು ಇವತ್ತು ಅವರ ಪರವಾಗಿ ಒಂದು ಧ್ವನಿಯನ್ನ ಎತ್ತಿರ್ತಕ್ಕಂಥದ್ದು. ಕೇವಲ ಅವರ ಬದುಕನ್ನ ನಾವು ವಿಜೃಂಭಿಸುವ ರೀತಿಯಲ್ಲಿ ನೋಡಿದೀವಿ, ಆದ್ರೆ ಅವರ ಬದುಕಿನ ಸಂಕಷ್ಟವನ್ನ ಜನರ ಮುಂದೆ ತೆರೆದಿಡಬೇಕು. ಸೊ ಆ ಕಾರಣಕ್ಕಾಗಿ ನಾವು ಇವತ್ತು ಈ ಕಾರ್ಯಕ್ರಮವನ್ನ ಚರ್ಚೆಗೆ ಕೈಗೆತ್ತಿಕೊಂಡಿರುವಂತದ್ದು. ಆಟೋ ಚಾಲಕರು ಇಡೀ ಕರ್ನಾಟಕದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಇದ್ದಾರೆ, ಅವರ ಬದುಕು ಭಿನ್ನವಾಗಿದ್ದಾವೆ. ಆದ್ರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಈ ಒಂದು ಓಲಾ ಮತ್ತೆ ಊಬರ್ ಹಾವಳಿ ಇರ್ಬೋದು ಅಥವಾ ಏನು ರ್ಯಾಪಿಡೋ ಇರ್ಬೋದು, ಸೊ ಇವುಗಳ ಹಾವಳಿಯಿಂದಾಗಿ ಜನ ಅಥವಾ ಆಟೋ ಚಾಲಕರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳಿ. ಸರ್, ಅವ್ರಿಗೆ ನಾವು ಸರ್ಕಾರಕ್ಕೆ ಎಷ್ಟೇ ಮನವಿ ಕೊಡ್ತಿದ್ರು, ನಮ್ಮ ಆಟೋದವ್ರ ಬಗ್ಗೆ ಅವ್ರ ತಲೆಯಲ್ಲಿ ಏನಿದೆಯೋ ನಮಗಂತೂ ಗೊತ್ತಿಲ್ಲ. ನಾವು ಆಟೋದವ್ರಿಗೆ ಹೇಳ್ತಾ ಇದ್ದೀವಿ, ರೈತರು ಒಂದು ಕಾಲದಲ್ಲಿ ಇದೇ ಥರ ಬೆಳೆ ನಾಶ ಆಗ್ತಾ ಇದೆ, ನಾವು ಸೂಸೈಡ್ ಮಾಡ್ಕೊತೀವಿ, ನಮಗೆ ಒಂದು ಸಮಸ್ಯೆ ಬಗೆಹರಿಸಿ ಅಂತ ಅಂದಾಗ ಸರ್ಕಾರ ಸ್ಪಂದಿಸ್ತು. ಇವತ್ತು ಆಟೋ ಡ್ರೈವರ್ ಆಗಲೇ ಈಗ 2 ಜನ ಸತ್ತಿದ್ದಾರೆ. ಇದು ಇನ್ನೂ ವಿಕೋಪಕ್ಕೆ ಹೋಗ್ಬೋದು. ಇವತ್ತು ಏನಾಗಿದೆ ಅಂದರೆ ಈ ಓಲಾ ಊಬರು ಈ ಆನ್ಲೈನ್ ಅನ್ನೋದು ಬಂದು ಒಬ್ಬ ಆಟೋ ಡ್ರೈವರ್ ಜೀವನನ ಕಿತ್ಕೊಬಿಟ್ಟಿದೆ. ಸಿದ್ದರಾಮಯ್ಯನವರೇ ಅನೌನ್ಸ್ ಮಾಡಿದ್ದಾರೆ, ಯಾವುದೇ ಒಬ್ಬ ಬಡವನ್ನ ಕಿರುಕುಳ ಕೊಡಬೇಡಿ, ಅವ್ರಿಗೆ ತೊಂದರೆ ಕೊಡಬೇಡಿ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ರು ಸಹಿತ ಈ ಮಹೇಂದ್ರ ಫೈನಾನ್ಸು ಸುಮಾರು ಫೈನಾನ್ಸ್ಗಳವರು ಏನು ಮಾಡ್ತಾಯಿದ್ದಾರೆ ಅಂದರೆ ಜನಗಳಿಗೆ ಕಿರುಕುಳ ಕೊಟ್ಟು ಅವರು ಬರ್ದಿರೋ ಪರವಾಗಿಲ್ಲ, ಅವರು ರೌಡಿಗಳನ್ನ ಬಿಟ್ಟು ಇವತ್ತೊಂದು ದಿನ ಅವರು ಸಾಯೋ ಮಟ್ಟಿಗೆ ಮಾಡಿದ್ದಾರೆ. ಎಷ್ಟೋ ಜನ ಊರೇ ಬಿಟ್ಬಿಟ್ಟಿದ್ದಾರೆ, ಎಷ್ಟೋ ಜನ ಕಿಡ್ನಿ ಮಾರ್ಕೊಂಡಿದ್ದಾರೆ, ಎಷ್ಟೋ ಜನ ಅವರ ಮಕ್ಕಳು ಅನಾಥರಾಗಿದ್ದಾರೆ. ಅಂಥದ್ರಲ್ಲಿ ಇವತ್ತೊಂದು ದಿನ ನಮ್ಮ ಡ್ರೈವರ್ಗಳು ಪಾಪ ಅವ್ರು ಕಾಲು ಹಿಡ್ಕೊಳಕ್ಕೆ ಹೋದ್ರು ಸಹಿತ ಗಾಡಿಗಳು ಬಿಟ್ಟಿಲ್ಲ. ನೋಡಿದ್ರಲ್ವಾ? ಸೊ ಇದು ಆಟೋ ಚಾಲಕರ ನಾಡಿ ಮಿಡಿತ ಅಥವಾ ಅವರ ಅಂತರಂಗ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಹಾಗಾಗಿ
ಸರ್ಕಾರ ಈಗಾಗಲೇ ಒಂದು ಏನು ಆಟೋ ಚಾಲಕರ ಬದುಕಿನ ಬಗ್ಗೆ ಅಥವಾ ಅವರ ಬದುಕು ಸರಾಗವಾಗಿ ನಡೀಬೇಕು ಅಂತೇಳಿ ಓಲಾ ಮತ್ತು ಊಬರ್ಗಳು ಇರ್ಬೋದು ಅಥವಾ ರ್ಯಾಪಿಡೋಗಳು ಇರ್ಬೋದು, ಇವುಗಳಿಗೆ ಒಂದು ಕಡಿವಾಣ ಹಾಕುವಂತ ಕೆಲಸ ಆಗಬೇಕು ಅಂತೇಳಿ ಹಿಂದೆ ಈ ಏನು ಓಲಾ ಮತ್ತೆ ಊಬರ್ ಚಾಲಕರು ಪ್ರತಿಭಟನೆ ಮಾಡದಂತ ಸಂದರ್ಭದಲ್ಲಿ, ಕಂಪನಿಯ ವಿರುದ್ಧವಾಗಿ ಪ್ರತಿಭಟನೆ ಮಾಡದಂತ ಸಂದರ್ಭದಲ್ಲಿ ಸರ್ಕಾರ ಮಾತನ್ನ ಕೊಟ್ಟಿತ್ತು. ಆದ್ರೆ ಈ ವಿಚಾರದಲ್ಲಿ ಸರ್ಕಾರ ತನ್ನ ನಿಲುವನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ಲಿಲ್ಲ. ಅಂದ್ರೆ ಅವ್ರಿಗೊಂದು ಕಡಿವಾಣ ಹಾಕಬೇಕು, ಜೊತೆಗೆ ಇಲ್ಲಿರ್ತಕ್ಕಂಥ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಆಟೋ ಚಾಲಕರ ಜೀವನ ಸುಸೂತ್ರವಾಗಿ ನಡೆಸಬೇಕು. ಸೊ ಅದಕ್ಕೆ ಒಂದು ಪೂರಕವಾದಂತಹ ಒಂದು ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಸರ್ಕಾರ ಒಂದು ಹೆಜ್ಜೆಯನ್ನು ಇಟ್ಟಿತ್ತು. ಆದ್ರೆ ಆ ಹೆಜ್ಜೆ ಸರಿಯಾಗಿ ಪೂರ್ಣಗೊಂಡಿಲ್ಲ. ಸೊ ಆ ಕಾರಣಕ್ಕಾಗಿ ಇವತ್ತು ಪ್ರಜಾಧ್ವನಿ ಜಸ್ಟಿಸ್ ಜಂಬೂರು ಕಾರ್ಯಕ್ರಮದ ಮೂಲಕ ನೇರವಾಗಿ ಹೇಳ್ತಾ ಇರುವಂತದ್ದು, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಆಟೋ ಚಾಲಕರ, ಇಡೀ ಬೆಂಗಳೂರಿನ ಒಂದು ಕಳಶಪ್ರಾಯವಾದಂತಹ ಆಟೋ ಚಾಲಕರ ಬದುಕನ್ನ ಸರಿ ಮಾಡಬೇಕು ಅನ್ನೋದಾದ್ರೆ ಇವಕ್ಕೆ ಒಂದು ಕಡಿವಾಣ ಹಾಕ್ಲೇಬೇಕು. ಒಂದು ಸೇಟು ಫೈನಾನ್ಸ್ ಗಳಿಗೆ ಕಡಿವಾಣ ಹಾಕಬೇಕು. ಜೊತೆಗೆ ಇನ್ನೊಂದು ಈ ಓಲಾ, ಊಬರ್ ಮತ್ತೆ ರ್ಯಾಪಿಡೋ ಸೇರಿದಂತೆ ಇವು ಬೇರೆ ಬೇರೆ ಏನ್ ನೆಟ್ವರ್ಕ್ ಗಳಿದ್ದಾವಲ್ಲ, ವೈಟ್ ಬೋರ್ಡ್ ಗಳನ್ನ ಬಳಸ್ಕೊಂಡು ಇವತ್ತು ಯೆಲ್ಲೋ ಬೋರ್ಡ್ ಗಳನ್ನ ಓಡಿಸ್ತಾ ಇರುವಂತದ್ದು, ಜೊತೆಗೆ ಲೈಸೆನ್ಸ್ ಗಳೇ ಇಲ್ಲದೆ ಇರ್ತಕ್ಕಂಥ ಹುಡುಗರನ್ನ ಇವತ್ತು ಬಳಸ್ಕೊಂಡು ಬೆಂಗಳೂರಿನಲ್ಲಿ ಅಪಘಾತಗಳು ಸಂಭವಿಸ್ತಾ ಇರುವಂತದ್ದು. ಸೊ ಈ ತರದ ಚಟುವಟಿಕೆಗಳಿಗೆ ಒಂದು ಕಡಿವಾಣ ಹಾಕಬೇಕಾಗಿದೆ. ಸೊ ಅವೆಲ್ಲವೂ ಕೂಡ ಒಂದು ರೂಪುರೇಷೆಯನ್ನ ಸಿದ್ಧಪಡಿಸಿ ಸರ್ಕಾರ ಒಂದು ಕಡಿವಾಣ ಹಾಕಿ ಆಟೋ ಚಾಲಕರ ಬದುಕಿಗೆ ಒಂದು ಸುಂದರವಾದಂತ ಒಂದು ಬದುಕನ್ನ ಕಟ್ಟಿಕೊಂಡು ನಡೆಸ್ಕೊಳ್ಲಿಕ್ಕೆ ಅಥವಾ ಅವರ ಬದುಕನ್ನ ನಿಭಾಯಿಸಲಿಕ್ಕೆ ಅಥವಾ ಅವರ ಇಡೀ ಕುಟುಂಬವನ್ನ ನಿರ್ವಹಣೆ ಮಾಡ್ಲಿಕ್ಕೆ ಅನುಕೂಲವಾಗುವಂತ ಒಂದು ವ್ಯವಸ್ಥೆಯನ್ನ ಸರ್ಕಾರ ಮಾಡ್ಲೇಬೇಕಾಗಿದೆ. ಇದರ ಜೊತೆನಲ್ಲಿ ನಾನು ಆಟೋ ಚಾಲಕರಿಗೂ ಕೊನೆಯದಾಗಿ ಒಂದು ಮಾತನ್ನ ಹೇಳಲೇಬೇಕು. ಆಟೋ ಚಾಲಕರಾದಂತವರು ಮೆಜೆಸ್ಟಿಕ್ ಇರಬಹುದು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ನಾವು ಕೂಡ ನೋಡಿದೀವಿ, ಎಲ್ಲೋ ಕೆಲವರು ಆಟೋ ಚಾಲಕರು ಮಾಡ್ತಾ ಇರುವಂತಹ ಅವಾಂತರಗಳಿಂದಾಗಿ ಅವ್ರು ನಡೆದುಕೊಳ್ತಾ ಇರುವಂತಹ ಒಂದು ದುರ್ವರ್ತನೆ ಅಥವಾ ಉದ್ದಟತನದಿಂದಾಗಿ ಇವತ್ತು ಇಡೀ ಆಟೋ ಚಾಲಕರನ್ನ ಜನಸಾಮಾನ್ಯರು ಹೀಗಳೆಯುವಂತಹ ವಾತಾವರಣವನ್ನ ನೀವೇ ಸೃಷ್ಟಿ ಮಾಡ್ತಾ ಇದ್ದೀರಿ. ದಯಮಾಡಿ ಈ ತರದಕ್ಕೆ ಅವಕಾಶ ಮಾಡಿಕೊಡದೇನೆ ಪ್ರಜಾಧ್ವನಿ ಏನು ಇವತ್ತು ನಿಮ್ಮ ಧ್ವನಿಯಾಗಿ ನಿಂತಿದೆ, ಸೊ ಅದಕ್ಕೆ ಪೂರಕವಾಗಿ ನೀವು ಕೂಡ ನಡೆದುಕೊಳ್ಬೇಕು. ಎಲ್ಲಿ ಓಲಾ ಮತ್ತೆ ಊಬರ್ಗಳು ಇದಾವ ಅಥವಾ ಹಾವಳಿ ಹೆಚ್ಚಾಗಿದೆ ಅಥವಾ ರ್ಯಾಪಿಡೋಗಳ ಹಾವಳಿ ಹೆಚ್ಚಾಗಿದೆ, ಅದೆಲ್ಲದಕ್ಕೂ ಕೂಡ ಸರ್ಕಾರ ಬ್ರೇಕ್ ಹಾಕುವಂತ ಕೆಲಸ ಆಗಬೇಕು. ಎಲ್ಲವೂ ಕೂಡ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ನಡೀಬೇಕು. ಜೊತೆಗೆ ಈ ಏನು ಆಟೋ ಚಾಲಕರು ಇದ್ದಾರೆ, ಅದು ವಯಸ್ಸಾದವರು ಕೂಡ ಅಲ್ಲಿ ಇವತ್ತು ಜೀವನ ನಡೆಸ್ತಾ ಇದ್ದಾರೆ ಅದೇ ಆಟೋಗಳಿಂದ. ಮಹಿಳೆಯರು ಕೂಡ ಇವತ್ತು ಒಂಟಿ ಮಹಿಳೆಯರು ಅದೇ ಆಟೋಗಳಿಂದ ಇವತ್ತು ಬದುಕನ್ನ ನಡೆಸ್ತಾ ಇದ್ದಾರೆ. ಇವರೆಲ್ಲರ ಬದುಕು ಹಸನಾಗಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.